Hi guys, welcome back to my YouTube channel. Welcome back to Nischaya Niranjan Gowda YouTube channel. ಸೊ ಇವತ್ತು ನನ್ನ ವಿಡಿಯೋ ಸ್ಪೆಷಲ್ ಆಗಿರುತ್ತೆ ಆ್ಯಂಡ್ ನನ್ನ ಫೇವ್ರೆಟ್ ಸ್ಥಳಕ್ಕೆ ನಾನು ಇವತ್ತು ಹೋಗ್ತಾ ಇದ್ದೀನಿ. ಸೊ ಅದಕ್ಕೋಸ್ಕರ ಇಷ್ಟು ದಿನ ಆಗಿತ್ತು ವಿಡಿಯೋ ಮಾಡೋಕ್ಕೆ, ಬಿಕಾಸ್ ನನ್ನ ಫಸ್ಟ್ ವ್ಲಾಗ್ನ ನನ್ನ ಒಂದು ಫೇವ್ರೆಟ್ ಸ್ಥಳ ಅಂದರೆ ಧರ್ಮಸ್ಥಳದಲ್ಲಿ ಮಾಡಬೇಕು ಅಂತ ತುಂಬ ಆಸೆ ಇತ್ತು. ಸೊ ಇವತ್ತು ನಾನು ಧರ್ಮಸ್ಥಳಕ್ಕೆ ಹೋಗ್ತಾ ಇದ್ದೀನಿ ಆ್ಯಂಡ್ ನಾನಲ್ಲಿ ಏನೇನೆಲ್ಲ ನೋಡ್ತೀನಿ, ಏನೇನೆಲ್ಲ ಮಾಡ್ತೀನಿ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಬಿಕಾಸ್ ಇದೊಂದು ಫಸ್ಟ್ ವಿಡಿಯೋ ಆಗೋದ್ರಿಂದ ನಾನು ಅಲ್ಲೇ ಮಾಡಬೇಕು ಅಂತ ನನ್ನ ಆಸೆ ಇತ್ತು. ಸೊ ಅದಕ್ಕೋಸ್ಕರ ಇಷ್ಟು ದಿವಸ ಆಯಿತು ನಿಮ್ಮನ್ನು ಕಾಯಿಸಿದ್ದಕ್ಕೆ ಸಾರಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ದ ಸಬ್ಸ್ಕ್ರೈಬರ್ಸ್, ಬಿಕಾಸ್ ಒಂದು ದಿವಸದಲ್ಲೇ ನನಗೆ 1 or 2 ಸಬ್ಸ್ಕ್ರೈಬರ್ಸ್ ಆಗಿದ್ದರು. ನನ್ನ ಫ್ರೆಂಡ್ಸ್ ಸಪೋರ್ಟ್ ಮಾಡಿದರು ಆ್ಯಂಡ್ ನನ್ನ ಫ್ಯಾಮಿಲಿ ಕೂಡ ತುಂಬ ಸಪೋರ್ಟ್ ಮಾಡಿದರು. ಸೊ ಅದಕ್ಕೋಸ್ಕರ ನನಗೆ ಒಂದು ಡೇಯಲ್ಲೇ 1 or 2 ಸಬ್ಸ್ಕ್ರೈಬರ್ಸ್ ಆಗಿದ್ದರು. ಸೊ ಥ್ಯಾಂಕ್ ಯು ಫಾರ್ ಎವ್ರಿಥಿಂಗ್. ಆ್ಯಂಡ್ ಇವಾಗ ನಾನು ಇಲ್ಲಿಂದ ಹೋಗ್ತಾ ಇದ್ದೀನಿ ಆ್ಯಂಡ್ ನಮ್ಮ ಅಪ್ಪ ಅಮ್ಮ ಅಲ್ಲಿ ನನ್ನ ಮೀಟ್ ಆಗ್ತಾರೆ. ಸೊ ಅಲ್ಲಿ ನಾವು 3 ಜನ ಎಲ್ಲೆಲ್ಲಿ ಸುತ್ತಾಡ್ತೀವಿ, ಹೆಂಗೆಲ್ಲ ದರ್ಶನ ಮಾಡ್ತೀವಿ ಅನ್ನೋದ್ರ ಬಗ್ಗೆ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಬನ್ನಿ ಹೋಗೋಣ. ಸೊ ನಾನೀಗ ಹೊರಡ್ತಿದ್ದೀನಿ. ಮೊಡಂತೆಯಿಂದ ಬಸ್ ಕ್ಯಾಚ್ ಮಾಡಿ ಧರ್ಮಸ್ಥಳಕ್ಕೆ ಹೋಗಬೇಕು. ಬಿಕಾಸ್ ಅಪ್ಪ ಅಮ್ಮ ಅಲ್ಲಿ ಬಂದು ನಿಂತಿದ್ದಾರೆ. ಈಗ ಸ್ಯಾಟರ್ಡೆ ಸಂಡೇ ಆಗೋದ್ರಿಂದ ರೂಮ್ ಸಿಗೋದು ತುಂಬ ಕಷ್ಟ. ಆ್ಯಂಡ್ ಲೈನಲ್ಲಿ ನಿಂತಿದ್ದೀನಿ ಅಂತ ಹೇಳಿದರು ಅಪ್ಪ. ಸೊ ನೋಡೋಣ ರೂಮ್ ಸಿಗುತ್ತಾ ಇಲ್ವಾ ಅಂತ. ಆ್ಯಂಡ್ ನಾನೀಗ ಅಲ್ಲಿ ಹೋಗಿ ನಾನು ಸ್ವಲ್ಪ ರೂಮ್ಗಳನ್ನ ಹುಡುಕಬೇಕು. ಬಿಕಾಸ್ ಅವರೇ ಇಬ್ಬರು ಎಷ್ಟು ಅಂತ ಹುಡುಕ್ತಾರೆ. ಸೊ ನಾನು ಸ್ವಲ್ಪ ಬೇರೆ ಕಡೆ ಎಲ್ಲಾದರೂ ಕೇಳಿ ನೋಡ್ತೀನಿ. ಆಲ್ಮೋಸ್ಟ್ ಇಲ್ಲಿ ಸೊ ಇವತ್ತಿನ ವೆದರ್ ನೋಡಿ, ಎಲ್ಲ ಕಡೆ ಚಳಿ 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 ಆಗ್ತಿದೆ. ತುಂಬ ಚೆನ್ನಾಗಿದೆ ವೆದರ್. ಸೊ ಗೈಸ್, ಫೈನಲಿ ಧರ್ಮಸ್ಥಳಕ್ಕೆ ಬಂದಿದ್ದೀನಿ. ಆಮೇಲೆ ರೂಮ್ ಕೂಡ ಸಿಕ್ಕಿದೆ. ಅಪ್ಪ ಅಮ್ಮ ಫಸ್ಟೇ ಬುಕ್ ಮಾಡಿ ರೆಡಿ ಮಾಡಿಟ್ಟಿದ್ರು. ಸೊ ನಾನು ಬಂದು ಇಲ್ಲಿ ಹೊಟ್ಟೆ ಹಸಿತಾಯಿತು ಸಖತ್ತು. ಈಗ ಹೋಗಿ ತಿಂಡಿ ಎಲ್ಲ ತಿನ್ಕೊಂಬಂದ್ವಿ ಆ್ಯಂಡ್ ಈಗ ಸ್ನಾನ ಮಾಡಿಕೊಂಡು ದರ್ಶನಕ್ಕೆ ಹೊರಟಿದೆ. ತುಂಬ ರಶ್ ಇದೆ ಇವತ್ತು ಧರ್ಮಸ್ಥಳ. ಬಿಕಾಸ್ ರೂಮ್ ಸಿಗೋದೇ ಸ್ವಲ್ಪ ಲೇಟ್ ಆಯಿತು. ಆಮೇಲೆ ಹೇಗೆಲ್ಲ ದರ್ಶನ ಮಾಡ್ತೀವಿ ಅಲ್ಲಿ ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಮತ್ತು ನೆಕ್ಸ್ಟು ಸಿಗೋಣ. ಬೇಗ ಬೇಗ ರೆಡಿ ಆಗಬೇಕೀಗ. ಅಪ್ಪ ಸ್ನಾನಕ್ಕೆ ಹೋಗಿದ್ದಾರೆ. ಈಗ ನಾನು ನೆಕ್ಸ್ಟ್ ನಾನು ಸ್ನಾನಕ್ಕೆ ಹೋಗ್ಬಿಟ್ಟು ದರ್ಶನ ಮಾಡಿ ಚೆನ್ನಾಗಿ ಸುತ್ತಾಡಿ ಎಲ್ಲ ಫುಲ್ ಎಂಜಾಯ್ ಮಾಡಬೇಕು ಅಂತ ಇವತ್ತು ಬಂದೀನಿ. ಸೊ ಬೇಗ ರೆಡಿ ಆದಮೇಲೆ ನಾನು ನಿಮಗೆ ಸಿಗ್ತೀನಿ. ಓಕೆ. ಸೊ ಹಾಯ್, ಫೈನಲಿ ಸ್ನಾನ ಎಲ್ಲ ಮುಗಿಸ್ಕೊಂಡು ಬಂದು ರೆಡಿಯಾಗಾಯಿತು. ಹೇಗೆ ಕಾಣ್ತೀನಿ ಅಂತ ಕಮೆಂಟ್ ಮಾಡಿ. ಸೊ ಈಗ ದರ್ಶನಕ್ಕೆ ಹೋಗ್ತಾ ಇದ್ದೀವಿ ಆ್ಯಂಡ್ ದರ್ಶನಕ್ಕೆ ಹೋಗೋಷ್ಟೊತ್ತಿಗೆ ವೀಡಿಯೋಸ್ನ ಮಾಡೋಕ್ಕಿದ್ರೆ ಮಾಡ್ತೀನಿ. ಸೊ ವಾಚ್. ಸೊ ಈಗ ನಾವು ದರ್ಶನಕ್ಕೆ ಅಂತ ಬಂದ್ವಿ ಆ್ಯಂಡ್ ತುಂಬ ರಶ್ ಇರುತ್ತೆ ಅಂದ್ಕೊಂಡ್ವಿ. ಬಟ್ ಅಷ್ಟೊಂದು ರಶ್ ಇಲ್ಲ ಇವತ್ತು. ಯಾವಾಗಲೂ ತುಂಬ ರಶ್ ಇರ್ತಿತ್ತು. ಈ ಸರಿ ಅಷ್ಟೊಂದು ರಶ್ ಇಲ್ಲ. ಎಲ್ಲ ಸ್ವಲ್ಪ ಖಾಲಿ ಕಾಣ್ತಾರೆ. ಸೊ ಇಲ್ಲೆಲ್ಲ ಫುಲ್ಲು ಜನಗಳು ಓಡಾಡ್ತಾ ಇದ್ದಾರೆ ಆ್ಯಂಡ್ ನಾವು ಈಗ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ನಮ್ಮಮ್ಮನೂ ಇಲ್ಲಿ ಹೋಗ್ತಾ ಇದ್ದಾರೆ ಆ್ಯಂಡ್ ನಮ್ಮಪ್ಪ ಅಲ್ಲಿ ಮುಂದ್ಗಡೆ ಹೋಗ್ತಾ ಇದ್ದಾರೆ. ಸೊ ದರ್ಶನ ಹೆಂಗೆಲ್ಲ ಆಗುತ್ತೆ, ಏನೇನು ಎಕ್ಸ್ಪೀರಿಯೆನ್ಸ್ ಮಾಡಿದೆ ಅಂತ ನಿಮಗೆ ಹೇಳ್ತಾ ಸೊ ಬರ್ತಾ ಇದ್ದೀವಿ ದರ್ಶನಕ್ಕೆ. ಬಟ್ ಫಸ್ಟ್ ಟೈಮ್ ವ್ಲಾಗ್ ಮಾಡ್ತಿರೋದು, ಅದಕ್ಕೆ ಸ್ವಲ್ಪ ಶಿವರ್ ಆಗ್ತಿದೆ. ಎಲ್ಲ ನನ್ನೇ ನೋಡ್ತೀರಿ, ಇವಳೇ ಹುಚ್ಚಿ ಥರ ಮಾತಾಡ್ತಾಳೆ ಒಬ್ಬಳೆ ಅಂತ. ಸೊ ಅದಕ್ಕೆ ಸ್ವಲ್ಪ ಶಿವರ್ ಆಗ್ತಿದೆ. ಹೋಗ್ತಾ ಪ್ರಾಕ್ಟೀಸ್ ಆಗುತ್ತೆ. ನಮ್ಮಮ್ಮ ಮಾಡೋಕ್ಕೆ ಕೆಲಸ ಎಲ್ಲ ಎಂಥದೇ ನಿನ್ನು ಅಂತಿದ್ದಾರೆ. ಆಮೇಲೆ ನೋಡಿ ನನ್ನೇ ಅಪ್ರಿಷಿಯೇಟ್ ಮಾಡ್ತಾರೆ ಇದನ್ನು ನೋಡಿಬಿಟ್ಟು. ಸೊ ಬನ್ನಿ ಎಲ್ಲ ಈಗ ದರ್ಶನಕ್ಕೆ ಹೋಗೋಣ. ಇಲ್ಲಿ ಫುಲ್ ಇಲ್ಲಿ ಚಪ್ಪಲಿ ಸ್ಟ್ಯಾಂಡ್ ಸ್ಲಿಪ್ಪರ್ ಇರ್ತಾರೆ ಇಲ್ಲೆಲ್ಲ. ಆ್ಯಂಡ್ ದರ್ಶನಕ್ಕೆ ತುಂಬ ದೂರ ಹೋಗ್ಬೇಕು. ಅಲ್ಲಿ ಮೇಲ್ಗಡೆಯಿಂದ ದರ್ಶನ ಶುರು ಆಗುತ್ತೆ. ಬಟ್ ಇದೇನೋ ಸ್ಪೆಷಲ್ಲಾಗಿ ಈಗ ಮಾಡಿದ್ದಾರೆ. ತುಂಬ ದೂರ ಹೋಗಿ ಈಗ ದರ್ಶನನ ಮಾಡಬೇಕು ಆ್ಯಂಡ್ ತುಂಬ ಜಾಸ್ತಿ ದೂರ ಹೋಗಬೇಕು. ಹೋಗ್ತಾ ಸುಸ್ತಾಗಿ ಹೋಗ್ಬಿಟ್ಟು ಆಲ್ಮೋಸ್ಟ್ ಎಲ್ಲ ನೋಡಿರ್ತೀರ ಧರ್ಮಸ್ಥಳ. ನಾನೇನು ಹೊಸ್ದಾಗಿ ಹೇಳೋದೇನಿಲ್ಲ. ಬಟ್ ನಾನು ಬಂದಾಗ ಏನೇನು ಎಕ್ಸ್ಪೀರಿಯೆನ್ಸ್ ಮಾಡ್ತೀನಿ ಅನ್ನೋದನ್ನ ನಾನು ಶೇರ್ ಮಾಡ್ಕೊತೀನಿ ಅಷ್ಟೇ. ಸೊ ಈಗ ಹೋಗೋಣ ಬನ್ನಿ ಒಳಗೆ. ಇಲ್ಲಿಂದ ನಮ್ಮ ದರ್ಶನ ಸ್ಟಾರ್ಟ್. ಜನಸಾಗರನೇ ಇದೆ. ಹೆಂಗೆ ಒಳಗೋಗಿ ದರ್ಶನ ಮಾಡೋದು ಗೊತ್ತಿಲ್ಲ. ತುಂಬ ಕ್ಯೂ ಇದೆ. ಈಗ ನಿಂತು ಹೋಗಬೇಕು ದರ್ಶನಕ್ಕೆ. ಸೊ ತುಂಬ ಭಕ್ತಾದಿಗಳಿವತ್ತು ಧರ್ಮಸ್ಥಳಕ್ಕೆ ಈ ವರ್ಷದಿಂದ ಈ ಕಡೆಯಿಂದ ಕ್ಯೂ ಬರ್ತಿದ್ವಿ. ನಾವು ಅಲ್ಲಿಂದ ಬರ್ತಾ ಇದ್ವಿ ಫಸ್ಟ್. ಅಲ್ಲಿಂದ ದರ್ಶನ ಮಾಡಿ ಬರಬೇಕಿತ್ತು. ಬಟ್ ಈಗ ಇಲ್ಲೇ ಬಿಡ್ತಾ ಇದ್ದಾರೆ. ಏನೋ ಹೊಸ ರೂಲ್ಸ್ ಚೇಂಜ್ ಆಗಿದೆ ಅನಿಸುತ್ತೆ. ಸೊ ಅಲ್ಲಿಂದ ಬರ್ತಾ ಇದ್ವಿ. ಅಲ್ಲೆಲ್ಲ ಹತ್ಕೊಂಡು ಬರಬೇಕಿತ್ತು. ಬಟ್ ಈಗ ಇಲ್ಲೇ ಹತ್ತಿರ ಶಾರ್ಟ್ ಕಟ್ಟಲ್ಲಿ ಬಿಡ್ತಾ ಇದ್ದಾರೆ ಎಲ್ಲರೂ. ಹೆಂಗಾಯ್ತು? ಏನು ಅನಿಸ್ತು? ಜ್ವರ ಮಾತಾಡು.
ಓಕೆ, ತುಂಬ ಸಮಾಧಾನ ಆಯ್ತಂತೆ. ನಮ್ಮ ಅಪ್ಪನ ಫೇವ್ರೇಟ್ ಸ್ಥಳ ಇದು ಆ್ಯಂಡ್ ತುಂಬ ಖುಷಿಯಾಗುತ್ತೆ ಇಲ್ಲಿ ಬರೋಕ್ಕೆ. ಸೊ ಈಗ ತುಂಬ ಬಿಸಿಲಿರೋದ್ರಿಂದ ಎಲ್ಲೂ ಹೋಗೋದು ಬೇಡ ಅಂತ ಡಿಸೈಡ್ ಮಾಡಿಕೊಂಡು ರೂಮಿಗೆ ಹೋಗಿ ಸ್ವಲ್ಪ ಹೊತ್ತು ರೆಸ್ಟ್ ತೊಗೊಳೋಣ ಅಂತ ಹೇಳ್ತಿದ್ದಾರೆ. ಸೊ ಮತ್ತೆ ರೂಮಿಗೆ ಹೋಗಿ ರೆಸ್ಟ್ನ ತೊಗೊಳ್ತೀನಿ ಆ್ಯಂಡ್ ಮತ್ತೆ ಈಗ ಕಂಪ್ಲೀಟ್ ಆಯಿತು ಆ್ಯಂಡ್ 6:30ಗೆ ಶಾಪಿಂಗ್ ಎಲ್ಲ ಮಾಡೋಕ್ಕೆ ಹೋಗ್ತೀವಲ್ಲ, ಸೊ ಆವಾಗ ನಿಮಗೆ ಎಲ್ಲದನ್ನು ತೋರಿಸ್ತೀನಿ. ದರ್ಶನ ಮುಗಿಸ್ಕೊಂಡು ಮತ್ತೆ ರೂಮಿಗೆ ಬಂದ್ವಿ ಆ್ಯಂಡ್ ನಿಮಗೊಂದು ಹೇಳೋದು ಮರ್ತೋಗಿತ್ತು. ನಾನು ದರ್ಶನ ಆದಮೇಲೆ ಊಟದ್ದು ಅಷ್ಟು ಕ್ಲಿಪ್ಪಿಂಗ್ಸ್ ತೊಗೊಂಡಿಲ್ಲ, ಸೊ ಸ್ವಲ್ಪ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀನಿ. ಸೊ ಅದನ್ನು ನಾನು ಸ್ವಲ್ಪ ವೀಡಿಯೋ ಎಡಿಟ್ ಮಾಡಿ ಹಾಕಿದ್ದೀನಿ. ಸೊ ಅದನ್ನು ನೋಡ್ಕೊಂಡು ಬನ್ನಿ. ಹಾಯ್, ವೆಲ್ಕಮ್ ಬ್ಯಾಕ್ ಇನ್ ಈವ್ನಿಂಗ್. ಸೊ ಇವಾಗ ಸ್ವಲ್ಪ ತಿರುಗಾಡೋಣ ಅಂತ ಬಂದ್ವಿ. ಬಟ್ ನಮ್ಮದು ಪ್ಲ್ಯಾನ್ ಬೇರೆ ಇತ್ತು. ಇಲ್ಲಿ ಉಚ್ಚಿರೆಯಲ್ಲಿ ನನ್ನ ಮಾವನ ಮಗಳೊಬ್ಬಳು ಓದ್ತಾ ಇದ್ದಾಳೆ STM ಅಲ್ಲಿ. ಅವಳನ್ನ ನೋಡೋಕ್ಕೆ ಹೋಗೋಣ ಅಂತ ಇದ್ವಿ. ಬಟ್ ಅನ್ಫಾರ್ಚುನೇಟ್ಲಿ ಅವಳು ಕಾಲೇಜಲ್ಲಿದ್ದಾಳೆ ಆ್ಯಂಡ್ 5:30 ಆದಮೇಲೆ ಹೋಗೋಕ್ಕೆ ಬಿಡೋಲ್ಲ ಒಳಗಡೆ. ಸೊ ಅದಕ್ಕೆ ಹೋಗೋಕ್ಕಾಗಲಿಲ್ಲ ಆ್ಯಂಡ್ ಅದಕ್ಕೆ ಪ್ಲ್ಯಾನ್ನ ಚೇಂಜ್ ಮಾಡಿಬಿಟ್ಟು ಈಗ ಇಲ್ಲೇ ತಿರುಗಾಡೋಣ ಅಂತ ಬಂದಿದ್ವಿ. ನೋಡಿ ಇದೆಲ್ಲ ಜನ ಸಾಗರ, ಎಲ್ಲ ಕಡೆ ಫುಲ್ಲು ಲೈಟಿಂಗ್ಸ್. ರಾತ್ರಿ ಬಂತರ ವಾಕ್ ಮಾಡೋಕ್ಕೆ ಚೆಂದ ಆಗುತ್ತೆ. ಇದೆಲ್ಲ ತುಂಬ ಚೆನ್ನಾಗಿದೆ ರೋಡೆಲ್ಲ. ಈ ಥರ ವಾಕ್ ಮಾಡೋಕ್ಕೆಲ್ಲ ತುಂಬ ಖುಷಿ ಆಗುತ್ತೆ. ಸೊ ಸ್ವಲ್ಪ ಫೋಟೋಶೂಟ್ ಎಲ್ಲ ಮಾಡಿಬಿಟ್ಟು ಬೆಳಗ್ಗೆನೂ ತೊಗೊಂಡಿಲ್ಲ ಏನು, ನೈಟ್ ತೊಗೊಳೋಣ ಅಂದ್ಕೊಂಡು ಈಗೆಲ್ಲ ಫೋಟೋಶೂಟ್ ಮಾಡಿ ಚೆನ್ನಾಗಿ ಮತ್ತು ರಾತ್ರಿ ಊಟ ಮಾಡ್ಕೊಂಡು ಮತ್ತೆ ರೂಮಿಗೆ ಹೋಗ್ತೀವಿ. ಸೊ ಇದೆ ಫೋಟೋಶೂಟ್ ಎಲ್ಲ ಆಯಿತು. ಫೋಟೋ ಎಲ್ಲ ತೆಗೆಸ್ಕೊಂಡು ಈಗ ಏನಾದರೂ ತೊಗೊಳೋಣ, ಸ್ವಲ್ಪ ಶಾಪಿಂಗ್ ಮಾಡೋಣ ಅಂತ ಬಂದಿಲ್ಲ ಮನೆಗೆಲ್ಲ. ನನ್ನ ತಂಗಿರಿಗೂ ಏನಾದರೂ ತೊಗೊಳೋಣ ಅಂತ. ನೋಡಿ, ಇದು ಧರ್ಮಸ್ಥಳ ನೋಡಿರ್ತೀರ ಎಲ್ಲರೂ. ನಾನು ಹೊಸದಾಗಿ ತೋರಿಸೋದೇನಿರಲ್ಲ, ಬಟ್ ಆದರೂ ಒಂದ್ಸರಿ ತೋರಿಸ್ತಿದ್ದೀನಿ. ವ್ಯೂ ರಾತ್ರಿ ನೈಟ್ ವ್ಯೂ ತುಂಬ ಚೆನ್ನಾಗಿ ಕಾಣುತ್ತೆ ಇಲ್ಲಿಂದ. ಆ್ಯಂಡ್ ಇನ್ನೂ ಸುಮಾರು ಜನ ಭಕ್ತಾದಿಗಳು ಇನ್ನೂ ಕ್ಯೂನಲ್ಲಿ ನಿಂತಿದ್ದಾರೆ ದರ್ಶನಕ್ಕೋಸ್ಕರ. ಸೊ ನಮ್ಮದು ಬೆಳಗ್ಗೆನೇ ಮುಗಿದೈತೆ, ಈಗೆಲ್ಲರೂ ಮತ್ತೆ ಕ್ಯೂನಲ್ಲಿ ನಿಂತಿದ್ದಾರೆ. ರಾತ್ರಿ ಎಲ್ಲ ಫುಲ್ಲು ಜನ ಜಾಸ್ತಿನೇ ಇದ್ದಾರೆ ಇವತ್ತು. ನಾನು ಸ್ವಲ್ಪ ಬೆಳಗ್ಗೆ ಕಮ್ಮಿ ಅಂತ ಅಂದ್ಕೊಂಡೆ, ಬಟ್ ಇದು ತುಂಬ ಜಾಸ್ತಿ ಇದ್ದಾರೆ. ಹಾಂ, ಮುಂದೆ ಹೋಗ್ತಾ ಸಿಗುತ್ತೆ. ಸೊ ನಾವಿಲ್ಲಿ ಶಾಪಿಂಗಿಗೆ ಬಂದಿದ್ದೀವಿ. ಅಪ್ಪ ಕ್ಯಾಬ್ ತೊಗೊತಿದ್ದಾರೆ ಹಾಕೋಣಕ್ಕೆ ಆ್ಯಂಡ್ ನಾನು ನೋಡ್ತಾ ಇದ್ದೀನಿ ಏನು ತೊಗೊಳೋದು ಅಂತ ಗೊತ್ತಾಗ್ತಾ ಇಲ್ಲ. ನೋಡಿ, ದೇವಸ್ಥಾನ ಹತ್ರ ಆನೆ ಬಂದಿದೆ. ಶಾಪಿಂಗ್ ಎಲ್ಲ ಆಯಿತು ಮತ್ತು ಆನೆಯಿಂದ ಆಶೀರ್ವಾದ ಕೂಡ ಪಡ್ಕೊಂಡು ತುಂಬ ಚೆನ್ನಾಗಿ ಕೊಡ್ತು. ನಂಗೆ ಫಸ್ಟ್ ಭಯ ಆಗ್ತಿತ್ತು, ಬಟ್ ನಮ್ಮಪ್ಪ ಏನಾಗಲ್ಲ ಹೋಗು ಅಂತ ಕರ್ಕೊಂಡೋದ್ರು. ಸೊ ಈಗ ಎಲ್ಲ ಮುಗಿಸ್ಕೊಂಡು ಊಟಕ್ಕೆ ಹೋಗ್ತಾ ಇದ್ದೀವಿ. ಊಟದ ದಾರಿ ಇದೆ, ಇಲ್ಲಿ ಊಟಕ್ಕೆ ಹೋಗೋದು. ಬಟ್ ಆದರೂ ಎಷ್ಟು ರಶ್ ಇದೆ ನೋಡಿ ಒಳಗೆ. ದರ್ಶನ ಮಾಡ್ತಾ ಇದ್ದಾರೆ. ನಮಗೆ ರಾತ್ರಿ ಬಂದಿದ್ರೆ ರಶ್ ಆಗ್ತಿತ್ತು. ಸೊ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಊಟಕ್ಕೆ ಹೋಗ್ತೀವಿ. ಜಾಸ್ತಿ ಪ್ಲೇಸಸ್ ಸುತ್ತಾ ಇರಲಿಲ್ಲ ಆ್ಯಂಡ್ ಸ್ವಲ್ಪ ಪ್ಲೇಸಸ್ಗಳನ್ನ ಕವರ್ ಮಾಡಿಕೊಂಡು ಜಾಸ್ತಿ ಕಂಟೆಂಟ್ಗಳು ಸಿಗಲಿಲ್ಲ ಇವತ್ತು ತೋರ್ಸೋಕ್ಕೆ. ಬಟ್ ಆದ್ರೂ ಫಸ್ಟ್ ವ್ಲಾಗ್ ಇಲ್ಲೇ ಮಾಡಬೇಕು ಅಂತ ಹೇಳ್ಕೊಂಡು ಇಲ್ಲೇ ಸ್ಟಾರ್ಟ್ ಮಾಡಿದೆ. ಸೊ ಇಷ್ಟೇ ಇವತ್ತಿನ ವಿಡಿಯೋ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸೊ ನನ್ನ ಚಾನಲ್ನ ಯಾವಾಗಲೂ ಸಪೋರ್ಟ್ ಮಾಡ್ತೀರಿ. ಥ್ಯಾಂಕ್ ಯು. ಗುಡ್ ನೈಟ್ ಎವ್ರಿವನ್. ಬಾಯ್.